ನಮಸ್ತೆ, ಕ್ರೇಜಿ ಫುಡ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಿ ಬಜ್ಜಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ತುಂಬ ಮುದ್ದೆಗೆ, ರೊಟ್ಟಿಗೆ ಇದನ್ನು ಮಾಡ್ತಾನೆ ಇರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒನ್ ಟೈಮ್ ಯಾವಾಗಾದರೂ ನಾವು ಮಾಡ್ಕೊಂಡು ತಿನ್ನಬೇಕು ಅನಿಸಿದರೆ ನೋಡಿ, ಅದನ್ನು ಮಾಡುವ ವಿಧಾನವನ್ನು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಬದನೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು 2 ಪೀಸ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಬದನೆಕಾಯಿನೂ 2 ಪೀಸ್ ಮಾಡ್ಕೊಳ್ಳಿ, ಇಲ್ಲ 4 ಪೀಸ್ ಮಾಡ್ಕೊಳ್ಳಿ. ನಾನು 2 ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು 2ರಿಂದ 3 ಟೊಮೊಟೊ, ಇಲ್ಲ ದೊಡ್ಡದಿದ್ರೆ 2 ಟೊಮೊಟೊ ಸಾಕು. ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ನಾನು ಇಬ್ಬರಿಗೆ ಮಾಡೋದ್ರಿಂದ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ 2 ಟೊಮೊಟೊನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಪೀಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಾರಿ 3 ಟೊಮೊಟೊ ತೊಗೊಂಡಿದ್ದೀನಿ. 3 ಟೊಮೊಟೊನು ಪೀಸ್ ಮಾಡಿದ್ದೀನಿ. ನೀವು ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಕ್ವಾಂಟಿಟಿ ಮೇಲೆ ಡಿಪೆಂಡು. ಸೊ 5ರಿಂದ 6 ಇದು ಖಾರ ಇಲ್ಲ ಚಿಲ್ಲಿ, 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಬದನೆಕಾಯಿನ ನಾನು ಕುಕ್ಕರ್ಗೆ ಹಾಕ್ತಿದ್ದೀನಿ ಎಲ್ಲನೂ. ಇದು ಮೆಣಸಿನ್ಕಾಯಿ, ಇದು ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಸೊ ಖಾರ ಕಡಿಮೆ ಇರುತ್ತೆ. ಇದು ಗುಂಟ್ನೂರು ಮೆಣಸಿನ್ಕಾಯಿ ಅಂತಾರಲ್ಲ, ಆ ಮೆಣಸಿನ್ಕಾಯಿ ಇದು. ಸೊ ಅದಕ್ಕೆ ಒಂದು 4-5ರಿಂದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ. ತುಂಬ ಜಾಸ್ತಿ ಟೊಮೊಟೊ ಹಾಕಿರೋದ್ರಿಂದ ಜಾಸ್ತಿ ಬೇಡ, ಸ್ವಲ್ಪ ಹುಣ್ಸೆಹಣ್ಣು. ಮತ್ತು 1 ಗ್ಲಾಸ್ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಜೀರಿಗೆನ 1 ಸ್ಪೂನ್ ಜೀರಿಗೆ ಹಾಕಿ, ಯಾಕಂದರೆ ಟೇಸ್ಟ್ ಕೊಡುತ್ತೆ. ಅದು ಬೆಂದಾದಮೇಲೆ ಸೊ ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಇದೆಲ್ಲನೂ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಲ್ ಕೂಗಿಸ್ಕೊಳ್ಳಿ. ನೋಡಿ, 1 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿನ ಸಪ್ರೇಟಾಗಿ ಮಾಡಿಕೊಂಡು ಇದನ್ನು ಆ್ಯಕ್ಚುಲಿ ನಾನು ರುಬ್ತೀನಿ. ನೀವು ಬೇಕಂದರೆ ಅಷ್ಟೂ ಮಿಶ್ರಣನೂ ರುಬ್ಬೋದು. ಯಾಕಪ್ಪ ಅಂದರೆ ನಾನು ಇದನ್ನು ಮ್ಯಾಶ್ ಮಾಡ್ತೀನಿ, ಸೌಟಿಂದನೇ ಮ್ಯಾಶ್ ಮಾಡ್ತೀನಿ. ನಿಮ್ಗೆ ಮ್ಯಾಶ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಲೈಟಾಗಿ ರುಬ್ಕೋಬೋದು, ತುಂಬ ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ಇರಬೇಕಾದ್ರು ಆ ಥರ ರುಬ್ಕೋಬೋದು. ಅದಕ್ಕೆ ನಾನು ಇದೆಲ್ಲ ಬೆಂದಿರೋದ್ರಿಂದ ಸೌಟಲ್ಲೇ ಮ್ಯಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಬಾಯಲ್ಲಿ ಅಲ್ಲಲ್ಲಿ ಸಿಗ್ತಾ ಇರಬೇಕು. ನುಣ್ಣಗಾಗ್ಬಿಟ್ರೆ ಅದೊಂಥರ ಸಾಂಬಾರು ಥರ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಹಸಿಮೆಣ್ಸಿನ್ಕಾಯಿ ಮಾತ್ರ ಸೌಟಲ್ಲಿ ಹಾಕ್ಕೊತಿದ್ದೀನಿ. ನೋಡಿ, ಟೊಮೊಟೊದ ಮೇಲೆ ಇದು ಬರುತ್ತಲ್ವ, ಸೊ ಅದನ್ನು ತೆಗಿತಿದ್ದೀನಿ, ಸಿಪ್ಪೆನ. ಅದು ತೆಗಿಬೇಕು, ಅದು ಚೆನ್ನಾಗುತ್ತೆ ತೆಗೆದ್ರೆ. ಯಾಕಂದರೆ ಅದು ಸಿಪ್ಪೆ ಬಿಡಲ್ಲ, ಅದು ನುಣ್ಣಗಾಗಲ್ಲ. ಸೊ ಮೇಲಿನ ಸಿಪ್ಪೆ ತೆಗೆಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ಚೌಟಲ್ಲೇ ಮ್ಯಾಶ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ತದಿಯಾಗಿ ರುಬ್ಕೋಬೋದು. ಇದೆಲ್ಲನೂ ನಾನು ಹಸಿಮೆಣ್ಸಿನ್ಕಾಯಿ ರುಬ್ತಾ ಇದ್ದೀನಿ. ಇದಾದಮೇಲೆ ಮತ್ತು ಅದು ಏನು ಇದೆಯಲ್ಲ ಮಿಶ್ರಣ, ಅದು ಬೆಂದಿರೋದು, ಸೊ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ನಾನು ನೋಡಿ ಚೌಟಲ್ಲೇ ಇದನ್ನು ಅಂದರೆ ಚೌಟಲ್ಲೇ ಬಿಡಿಸ್ಕೊತಾ ಇದ್ದೀನಿ. ಇದೆಲ್ಲ ಸಣ್ಣಗೆ ಮಾಡ್ತಿದ್ದೀನಿ. ನೋಡಿ, ಈ ಥರ ಆಗುತ್ತೆ. ನಾನೆಲ್ಲ ಸೌಟಲ್ಲೇ ಮಾಡಿರೋದು. ಅದೇ ನೀವು ಮಿಕ್ಸಿಗೆ ಹಾಕಿದರೆ ತುಂಬ ಸಣ್ಣಗಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಇದೇ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ, ನಾನಿವಾಗ ಅದನ್ನು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಲಿ ರುಬ್ಕೊಂಬಂದಿರೋ ಹಸಿಮೆಣ್ಸಿನ್ಕಾಯಿನ ನಾನು ಅದಕ್ಕೆ ಹಾಕ್ತಿದ್ದೀನಿ. ಸೊ ಇವಾಗ ಪಾತ್ರೆ ಇಟ್ಟು ಒಗ್ಗರಣೆ ಕೊಡೋಣ. ಸ್ವಲ್ಪ 1 ಸೌಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು 1 ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಪ್ಲೀಸ್ ಕಮೆಂಟ್ ಮಾಡಿ, ಯಾವುದು ವಿಡಿಯೋ ಥರ, ನಿಮಗೆ ಯಾವ ರೆಸಿಪಿ ಥರ ಬೇಕೋ ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ವಿಡಿಯೋ ಹೇಗಿದೆ, ನಿಮ್ಗೆ ಅರ್ಥ ಆಗ್ತಿದೆಯಾ ಅಂತಲೂ ಹೇಳಿ. ನೋಡಿ, ಈರುಳ್ಳಿನ ಹಾಕ್ತಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ಒಂದು ಸತಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟ್ ಆಗುತ್ತೆ. ಅದು ಮುದ್ದೆ ಜೊತೆ ಅಂತೂ ಸೂಪರಾಗಿರುತ್ತೆ. ಸೊ ರೈಸ್ಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಬಟ್ ಬೇಗ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮೆಥಡ್, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ರುಬ್ಬಿರೋದನ್ನ ಏನು ಮಾಡ್ತೀರಾ, ನೀವು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ಇದರಲ್ಲಿ ಜಾಸ್ತಿ ಕೆಲಸ ಅಂಥದ್ದೇ ಇಲ್ಲ. ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಸಾಂಬಾರು ಮಾಡೋಕ್ಕಾಗದೇ ಇದ್ದಾಗ ಬೇಗ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಬೇಯಕ್ಕಿಟ್ಬಿಟ್ಟು ಒಗ್ಗರಣೆ ಕೊಟ್ಕೊಂಬಿಟ್ರೆ ಅದು ರೆಡಿನೇ ತಿನ್ನೋದಕ್ಕೆ, ಇಮಿಡಿಯೇಟ್ಲಿ ಆಗೋವಂಥ ರೆಸಿಪಿ. ನೋಡಿ,
ಅದ್ರ ಟೇಸ್ಟು ಸಖತ್ತಾಗಿರುತ್ತೆ. ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ ಗೊತ್ತಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವೀಡಿಯೋ ಅರ್ಥ ಆಗ್ತಿದೆ ಅನ್ನೋದಕ್ಕಾದರೂ ಲೈಕ್ ಕೊಡಿ. ಸೊ ಸಪೋರ್ಟ್ ಮಾಡಿದರೆ ನನಗೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ. ನೋಡಿ ರೆಡಿಯಾಗಿದೆ ಇದು ಬದನೆಕಾಯಿ ಬಜ್ಜಿ. ಇದನ್ನು ಬದನೆಕಾಯಿ ಗೊಜ್ಜು ಅಂತಾರೆ, ನಾವು ಬದನೆಕಾಯಿ ಬಜ್ಜಿ ಅಂತಲೇ ಅನ್ನೋದು ಇದಕ್ಕೆ. ಸೂಪರಾಗಿರುತ್ತೆ. ಇವಾಗ ಫುಲ್ ರೆಡಿ ಆಗಿದೆ ವಿಡಿಯೋ ನೋಡಿ. ಇದನ್ನು ಮುದ್ದೆ ಜೊತೆಗಾದರೂ ತಿನ್ಕೊಳ್ಳಿ, ಚಪಾತಿ ರೈಸ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಬದನೆಕಾಯಿ ಬಜ್ಜಿ.